ನಮಸ್ತೆ, ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮೈಸೂರಲ್ಲಿ ನಮ್ಮದು ಡೇ 3. ಮೈಸೂರಲ್ಲಿ ಇವತ್ತು ನಮ್ಮದು 3ನೇ ದಿನ, ಜೊತೆಗೆ ಕೊನೆ ದಿನ ಕೂಡ. ಹಾಗಾಗಿ ಏನೇ ಆಗಲಿ ಇವತ್ತು ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡೇ ಮುಂದಿನ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಇತ್ತು. ನಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಮುಂದೆ ಬಂದರೆ ಅದ್ಭುತವಾದಂಥ ಗೋಪುರ ಹಳದಿ ಬಣ್ಣದಲ್ಲಿ ಮಿಂಚುತ್ತಾ ಇತ್ತು. ಇದನ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ನಮ್ಮ ಮೈಸೂರಿನ ಪ್ರಯಾಣವನ್ನು ನಾವು ಶುರು ಮಾಡಿದ್ದು ಶನಿವಾರದಿಂದ. ಶನಿವಾರ ರವಿವಾರ ತುಂಬ ಜನ ಇರ್ತಾರೆ. ನಿಮ್ಮ ಜೊತೆ ಚಿಕ್ಕ ಮಗು ಇದೆ, ಇವತ್ತು ಹೋಗಬೇಡಿ, 2 ದಿನ ಬಿಟ್ಕೊಂಡು ಸೋಮವಾರ ಹೋಗಿ ಅಂತ ಅಂದಿದ್ದಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿ ನೋಡಿದರೆ ಇವತ್ತು ಕೂಡ ತುಂಬಾ ರಶ್ ಇತ್ತು. ನಮ್ಮ ಜೊತೆ ರಿಶಾಂಕ್ ಇದ್ದಿದ್ದರಿಂದ ಮತ್ತು ಇನ್ನಷ್ಟು ಪ್ಲೇಸ್ಗಳನ್ನ ನಾವು ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇದ್ದಿದ್ದರಿಂದ ಸ್ಪೆಷಲ್ ಟಿಕೆಟ್ನ ತಗೊಂಡು ನಾವು ಒಳಗಡೆ ಬಂದ್ವಿ. ಒಳಗಡೆ ಬರ್ತಿದ್ದ ಹಾಗೇ ಸ್ವತಃ ಆ ತಾಯಿನೇ ಖುದ್ದಾಗಿ ನಮಗೆ ದರ್ಶನ ನೀಡಿದ್ದು ವಿಶೇಷ. ನನ್ನ ಪ್ರಕಾರ ಇದು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಇರಬಹುದು ಅಂದ್ಕೊಳ್ತೀನಿ. ಈ ಒಂದು ಮೂರ್ತಿಗೆ ಹೂವಿನಲ್ಲಿ ಸಿಂಗಾರ ಮಾಡಿ ಭವ್ಯವಾಗಿ ಅಲಂಕಾರ ಮಾಡಿದ್ರು. ಒಂದಷ್ಟು ಹೊತ್ತು ಭಕ್ತರ ದರ್ಶನಕ್ಕಾಗಿ ದೇವಸ್ಥಾನದ ಹೊರಗಡೆ ಇರಿಸಿದ್ರು. ಒಂದಷ್ಟು ಪೂಜಾ ವಿಧಿ ವಿಧಾನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಆ ಮೂರ್ತಿಯನ್ನು ಉತ್ಸವ ವಾಹನದಲ್ಲಿ ಮೆರವಣಿಗೆಗೆ ಅಂತ ಕರ್ಕೊಂಡು ಹೋದರು. ನಾವು ಬಂದಂಥ ಘಳಿಗೆಯೋ ಅಥವಾ ನಮ್ಮ ಅದೃಷ್ಟನೋ ತಾಯಿಯನ್ನು ಇಷ್ಟೊಂದು ಹತ್ತಿರದಿಂದ ನೋಡೋ ಭಾಗ್ಯ ನಮ್ಮದಾಯಿತು. ದೇವಸ್ಥಾನದ ಎಡಗಡೆ ಬಂದರೆ ಮಹಿಷಾಸುರನ ಭವ್ಯವಾದ ಮೂರ್ತಿ ಕಾಣಿಸುತ್ತೆ. ಪುರಾಣಗಳ ಪ್ರಕಾರ ಮಹಿಷಾಸುರ ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ತನಗೆ ಯಾವೊಬ್ಬ ಪುರುಷನಿಂದಲೂ ಮರಣ ಬರಬಾರ್ದು ಅನ್ನೋ ಒಂದು ವರವನ್ನು ಪಡ್ಕೊಂಡಿದ್ದ. ಅದರಂತೆ ಅವನು ದೇವತೆಗಳನ್ನು, ಸಾಮಾನ್ಯ ಜನರನ್ನು ತುಂಬಾ ಹಿಂಸೆ ಮಾಡ್ತಾ ಇದ್ದ. ಇದರಿಂದ ರೋಸಿ ಹೋದಂಥ ದೇವತೆಗಳೆಲ್ಲ ಕೂಡಿಕೊಂಡು ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಆ ದೇವಿನೇ ನಮ್ಮ ಚಾಮುಂಡೇಶ್ವರಿ ತಾಯಿ. ಅದಾದಮೇಲೆ ಮಹಿಷಾಸುರನ ಜೊತೆ ಯುದ್ಧ ಮಾಡಿ ಮಹಿಷಾಸುರನ ಮರ್ದನವನ್ನು ಮಾಡಿ ಇದೇ ಒಂದು ಪ್ರದೇಶದಲ್ಲಿ ಚಾಮುಂಡೇಶ್ವರಿ ನೆಲೆ ನಿಲ್ತಾಳೆ. ಮೈಸೂರು ಅನ್ನೋ ಹೆಸರು ಕೂಡ ಮಹಿಷಾಸುರನ ಹೆಸರಿನಿಂದಲೇ ಬಂದದ್ದು. ಮೊದಲು ಮಹಿಷೂರು ಅಂತ ಇತ್ತು, ಈಗ ಮೈಸೂರು ಅಂತ ಬದಲಾಗಿದೆ. ಇನ್ನು ದೇವಸ್ಥಾನದಿಂದ ವಾಪಸ್ಸಾಗುವ ದಾರಿಯಲ್ಲಿನೇ ನಿಮಗೆ 16 ಅಡಿ ಎತ್ತರದ ನಂದಿ ವಿಗ್ರಹ ಕಾಣಿಸುತ್ತೆ. ಆದರೆ ಅದಕ್ಕೆ ಹೋಗುವಂಥ ಮಾರ್ಗ ನಾವು ಹೋದಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಹಾಗಾಗಿ ಆ ಒಂದು ಪ್ರತಿಮೆನ ನೋಡೋದಕ್ಕಾಗಲಿಲ್ಲ. ಅಲ್ಲೇ ಇದ್ದಂಥ ವ್ಯೂ ಪಾಯಿಂಟಲ್ಲಿ ಸಂಪೂರ್ಣ ಮೈಸೂರನ್ನು ಕಣ್ತುಂಬಿಕೊಂಡು ನಾವಿವಾಗ ಬಂದದ್ದು ಸ್ಯಾಂಡ್ ಮ್ಯೂಸಿಯಂಗೆ. ಭಾರತದಲ್ಲೇ ಮರಳಿನ ಶಿಲ್ಪಗಳಿಗೆ ಮೀಸಲಾಗಿರುವಂಥ ಮೊದಲ ಮ್ಯೂಸಿಯಂ ಇದು. ಹೆಮ್ಮೆ ಅನಿಸುತ್ತಲ್ವಾ? ಸುಮಾರು 115 ಲಾರಿಗಳಷ್ಟು ಮರಳನ್ನು ಬಳಸಿ 150ಕ್ಕೂ ಹೆಚ್ಚು ಮರಳಿನ ಶಿಲ್ಪಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದದ್ದು KGF ಪ್ಯಾಲೇಸ್ ಅಂತಾನೆ ಫೇಮಸ್ ಆಗಿರುವಂಥ ಲಲಿತಾ ಮಹಲ್ ಪ್ಯಾಲೇಸ್ಗೆ. ಮೈಸೂರು ಅರಮನೆಯ ನಂತರ ಮೈಸೂರಲ್ಲೇ ಅತಿ ದೊಡ್ಡ 2ನೇ ಅರಮನೆ ಈ ಒಂದು ಲಲಿತಾ ಮಹಲ್ ಪ್ಯಾಲೇಸು. ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರವಾದಂಥ KGF ಚಿತ್ರದ ಸುಮಾರಷ್ಟು ದೃಶ್ಯಗಳನ್ನು ಈ ಒಂದು ಅರಮನೆಯಲ್ಲೇ ಚಿತ್ರೀಕರಣ ಮಾಡಿದ್ದಾರೆ. ಆ KGFನ ರಾಖಿಬಾಯಿನ ಪ್ಯಾಲೇಸ್ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಪ್ಯಾಲೇಸು ಮೈಸೂರಲ್ಲಿ KGF ಪ್ಯಾಲೇಸ್ ಅಂತಾನೆ ಫೇಮಸ್ ಆಗಿಬಿಟ್ಟಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಭಾಷೆಯ ಸುಮಾರಷ್ಟು ಸಿನಿಮಾಗಳನ್ನು ಕೂಡ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬ್ರಿಟಿಷ್ ವೈಸ್ರಾಯ್ ಮತ್ತು ವಿಶೇಷ ಅತಿಥಿಗಳು ಸ್ಟೇ ಮಾಡೋದಕ್ಕೆ ಅಂತ ಈ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದರು. ಸದ್ಯಕ್ಕೆ ಈ ಒಂದು ಅರಮನೆ ಹೆರಿಟೇಜ್ ಹೋಟೆಲ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಸ್ಟೇ ಮಾಡೋರಿಗೆ ಮಾತ್ರ ಮೇಲ್ಗಡೆ ಸುತ್ತಾಡೋದಕ್ಕೆ, ಮೇಲ್ಗಡೆ ಹೋಗೋದಕ್ಕೆ ಅನುಮತಿ ಕೊಡ್ತಾರೆ. ನಮ್ಮಂಥ ವಿಸಿಟರ್ಸ್ಗೆ
ಕೆಳಗಡೆ ಮಾತ್ರ ಓಡಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ಸದ್ಯಕ್ಕೆ. ನಾವು ತೆಗೆದುಕೊಂಡಂಥ ಟಿಕೆಟ್ನಲ್ಲೇ ನಮಗೆ ಟೀ ಅಥವಾ ಕಾಫಿ ಮತ್ತು ಬಿಸ್ಕೆಟ್ಸ್ ಕೂಡ ಇನ್ಕ್ಲೂಡ್ ಆಗಿದ್ದು, ಹಾಗಾಗಿ ನಾವು ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಜಗನ್ಮೋಹನ್ ಪ್ಯಾಲೇಸ್. 1861ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ. 1897ರಲ್ಲಿ ಹಳೆ ಮೈಸೂರು ಅರಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಹೊಸ ಅರಮನೆ ನಿರ್ಮಾಣ ಮಾಡೋವರೆಗೂ ಒಡೆಯರ್ ಮನೆತನ ಏನಿದೆಯಲ್ಲ ಅದು ಜಗನ್ಮೋಹನ್ ಅರಮನೆಯನ್ನು ಪರ್ಯಾಯ ರಾಜ ನಿವಾಸವಾಗಿ ಬಳಸ್ಕೊಂಡಿತ್ತು. ಈಗ ಇದನ್ನು ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ರಾಜಮನೆತನದವರು ಬಳಸಿದಂಥ ವಸ್ತುಗಳು, ವಸ್ತ್ರಗಳು ಮತ್ತು ರಾಜ ರವಿವರ್ಮನ ಪೇಂಟಿಂಗ್ಗಳು ಎಲ್ಲವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಲ್ಲಿಂದ ನಾವು ಬಂದದ್ದು ಮೈಸೂರಿನ ಹೃದಯ, ಮೈಸೂರಿನ ಪ್ರಾಣ, ಮೈಸೂರಿನ ವೈಭವ ಅಂಬಾ ವಿಲಾಸ ಅರಮನೆಗೆ, ಮೈಸೂರು ಪ್ಯಾಲೇಸ್ಗೆ. ಭವ್ಯವಾದ ಅರಮನೆಯನ್ನು ಪ್ರವೇಶಿಸುವ ಮುನ್ನ ಪಕ್ಕದಲ್ಲಿರುವಂಥ ಚಪ್ಪಲಿ ಸ್ಟ್ಯಾಂಡಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಅರಮನೆಯೊಳಗೆ ಹೋಗ್ತಾ ಇದ್ದೀವಿ. ಅರಮನೆಯನ್ನು ಸುತ್ತಾಡ್ತಾ ಅರಮನೆಯ ವೈಭವವನ್ನು ಕಣ್ತುಂಬಿಕೊಳ್ಳೋಣ, ಜೊತೆಗೆ ಅರಮನೆಯ ಇತಿಹಾಸವನ್ನು ಕೂಡ ಮೆಲುಕು ಹಾಕೋಣ. ನಾವೀಗ ನೋಡ್ತಾ ಇರೋದು ಮೂಲ ಅರಮನೆ ಅಲ್ಲ. ನಾನು ಹಿಂದೆ ಜಗನ್ಮೋಹನ್ ಪ್ಯಾಲೇಸ್ಗೆ ಹೋದಾಗ ಹೇಳಿದ್ದೆ 1897ರಲ್ಲಿ ಈ ಅರಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು ಅಂತ. ಹೌದು, ನಿಜ. 1897ರಲ್ಲಿ ರಾಜಕುಮಾರಿಯಾದಂಥ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹ ಸಮಾರಂಭ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅರಮನೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಬೆಂಕಿ ವೇಗವಾಗಿ ಹರಡಿ ಹಳೆಯ ಅರಮನೆ ಬಹುತೇಕ ಸಂಪೂರ್ಣವಾಗಿ ನಾಶವಾಯಿತು. ಈ ಒಂದು ದುರಂತದ ನಂತರ ರಾಜಮನೆತನಕ್ಕೆ ಹೊಸ ಅರಮನೆ ಅಗತ್ಯ ಎದುರಾಯಿತು. ಆಗಿನ ರೀಜೆಂಟ್ ಮಹಾರಾಣಿಯಾಗಿದ್ದಂಥ ಕೆಂಪನಂಜಮ್ಮಣ್ಣಿ ಅವರು ಹೊಸ ಅರಮನೆ ನಿರ್ಮಾಣ ಮಾಡೋ ಜವಾಬ್ದಾರಿಯನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವ್ರಿಗೆ ವಹಿಸ್ತಾರೆ. ಆ ಒಂದು ನಿರ್ಮಾಣ ಕಾರ್ಯ 1912ರಲ್ಲಿ ಸಂಪೂರ್ಣಗೊಳ್ಳುತ್ತೆ. ಅದೇ ಈಗ ನಾವು ನೋಡ್ತಿರುವಂಥ ಅರಮನೆ. ಇದು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದೆ. ಅರಮನೆಯೊಳಗೆ ಪ್ರತಿ ಮೂಲೆಯೂ ಇಂಚಿಂಚು ಬಿಡದೆ ಜಾಲಾಡಿ ಹೊರಗಡೆ ಬಂದ ನಮಗೆ ಅರಮನೆಯ ಸುತ್ತ ಏನಿರಬಹುದು, ಹೇಗಿರಬಹುದು ಅನ್ನೋ ಕುತೂಹಲ ಕಾಡ್ತಾ ಇತ್ತು. ನಮ್ಮ ಕುತೂಹಲ ತಣಿಸೋದಕ್ಕಂತಾನೆ ಅಲ್ಲೊಂದು ಎಲೆಕ್ಟ್ರಿಕ್ ವಾಹನ ನಿಂತಿತ್ತು. ಇನ್ನೇನು ತಡ ಮಾಡದೆ ನಾವು ಹತ್ತಿ ಕೂತ್ಕೊಂಡು ಅರಮನೆಯ ಸುತ್ತುತ್ತಾ ಇದ್ದೀವಿ. ಇದಕ್ಕೂ ಮುಂಚೆ 2-3 ಸರಿ ಬಂದಾಗ ಅರಮನೆಯನ್ನು ಮುಂದಿನಿಂದ ನೋಡಿ ಒಳಗಡೆ ಎಲ್ಲ ಸುತ್ತಾಡಿ ವಾಪಸ್ಸಾಗಿದ್ದೆ. ಆದರೆ ಮೊದಲ ಬಾರಿ ಅರಮನೆಯ ಹಿಂದೆ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದೊಂಥರ ಮಜಾ ಇತ್ತು ಗೊತ್ತಾ. ನಾವು ರಥದಲ್ಲಿ ಕೂತ್ಕೊಂಡು ಅರಮನೆಯನ್ನು ಸುತ್ತ ಹಾಕ್ತಾ ಇದ್ದೀವಿ ಅನ್ನೋ ಅನುಭವ ಆಯಿತು. ಅರಮನೆ ವೈಭವನೇನೋ ಕಣ್ತುಂಬ್ಕೊಂಡ್ವಿ, ಹೊಟ್ಟೆನೂ ತುಂಬ್ಕೋಬೇಕಲ್ವಾ. ಅದಕ್ಕೆ ಅಂತ ಆನಂದ ಭವನ್ ಹೋಟೆಲ್ಗೆ ಬಂದಿದ್ವಿ. ನಮ್ಮ ರಿಶಾಂಕ್ ಅಂತೂ ಅವ್ನು ಪುಟ್ಟ ಕಾಲುಗಳಲ್ಲಿ ಇಡೀ ಮೈಸೂರು ಅರಮನೆನ ಸುತ್ತಾಡಿ ದಂಡ್ಕೊಂಡು ಮಲ್ಕೊಂಡು ಬಿಟ್ಟಿದ್ದ. ಇನ್ನು ನಾವು ಗೋಬಿ ಮಂಚೂರಿ, ವೆಜಿಟೇಬಲ್ ಪಲಾವ್ನ ತರಿಸ್ಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ಆಶ್ರಮಕ್ಕೆ. ಈ ಪ್ಲೇಸ್ನ ಕೂಡ ನಮಗೆ ನಾವು ಬುಕ್ ಮಾಡ್ಕೊಂಡಿದ್ದಂಥ ಕ್ಯಾಬ್ ಡ್ರೈವರೇ ಸಜೆಸ್ಟ್ ಮಾಡಿದ್ದು. ಇಲ್ಲಿ ಒಳಗಡೆ ಶುಕವನ ಅಂತ ಇದೆ. ಅಲ್ಲಿ ಬಣ್ಣ ಬಣ್ಣದ ಮಾತಾಡೋ ಗಿಳಿಗಳು ಇದ್ವು. ಏನೇನು ಮಾತಾಡಿದ್ವು ಅಂತ ನೀವು ಕೂಡ ಅಬ್ಸರ್ವ್ ಮಾಡಿ. ನೀಟಾಗಿ ಅಬ್ಸರ್ವ್ ಮಾಡಿದರೆ ಟಾಟಾ ಅಂತ ಅನ್ನೋ ಸೌಂಡ್ ಕೇಳಿಸಿರುತ್ತೆ.
ಇನ್ನು ಇಲ್ಲಿ ಕಾಣ್ತಿರೋ ಹಾಗೆ ನಾವು ಕೂಡ ನಮ್ಮ ಮೈ ಮೇಲೆ, ಕೈ ಮೇಲೆ, ತಲೆ ಮೇಲೆ ಪಕ್ಷಿಗಳನ್ನ ಕೂರಿಸ್ಕೊಂಡು ಫೋಟೋಸ್ನ ತೆಗೆಸ್ಕೊಳ್ಬಹುದು. ಇನ್ನು ಒಳಗಡೆ ನಮ್ಮ ಫೋನ್ ಅಂತೂ ಅಲೋ ಮಾಡಲಿಲ್ಲ. ಅವರೇ ಫೋಟೋಸ್ನ ತೆಗೆದು ನಮಗೆ ಸೆಂಡ್ ಮಾಡ್ತಾರೆ. ಒಂದು ಫೋಟೋಗೆ ಇಷ್ಟು ಅಂತ ಕೂಡ ಚಾರ್ಜ್ ಮಾಡ್ತಾರೆ. ನಾವು ಕೂಡ ನಮ್ಮ ಮೆಮೊರೀಸ್ಗೆ ಇರಲಿ ಅಂತ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಇದನ್ನು ನೋಡಿಬಿಟ್ಟು ನಮ್ಮ ರಿಶಾಂಕು, ನಾನು ಕೂಡ ನನ್ನ ಕೈ ಮೇಲೆ ಕೂರಿಸ್ಕೊಂಡು ತೆಗೆಸ್ಕೋತೀನಿ ಫೋಟೋಸ್ನ ಅಂತ ಹಠ ಬಿದ್ದು ತೆಗೆಸ್ಕೊಂಡ. ಆ್ಯಕ್ಚುಲಿ ಅವ್ರು ಬಿಡಲಿಲ್ಲ, ಮಗು ಚಿಕ್ಕದು, ಈ ಒಂದು ಪಕ್ಷಿ ತುಂಬ ಭಾರ ಇರುತ್ತೆ, ಅವ್ನ ಕೈ ಮೇಲೆ ಕೂರಿಸ್ಕೊಂಡ್ರೆ ಅವನಿಗೆ ಆ ಭಾರ ತಟ್ಕೊಳಕ್ಕಾಗಲ್ಲ, ಬೇಡ ಅಂತ. ಆದರೂ ಕೂಡ ನಮ್ಮ ರಿಶಾಂಕು ಬಿಡಲೇ ಇಲ್ಲ. ಹಾಗಾಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಇನ್ನು ಎಂಡಿಂಗಲ್ಲಿ ಅವನು ಕೂಡ ಒಂದು ಪಕ್ಷಿನ ಕೊಂಡ್ಕೊಂಡ. ಆಶ್ರಮದ ಒಳಗಡೆನೇ ಬೃಹತ್ ಪ್ರತಿಮೆ ಇರುವಂಥ ಆಂಜನೇಯನ ದೇವಸ್ಥಾನ ಕೂಡ ಇದೆ, ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ. ಅದ್ರ ಜೊತೆಗೆ ದತ್ತಾತ್ರೇಯ ದೇವಸ್ಥಾನ ಕೂಡ ಇದೆ. ಆಶ್ರಮನೆಲ್ಲ ಸುತ್ತಾಡಿ ನೋಡಿಕೊಂಡು ಇವಾಗ ನಾವು ಬಂದಿದ್ದು ಸೇಂಟ್ ಫಿಲೋಮಿನಾ ಚರ್ಚ್ಗೆ. ಆರ್ಕಿಟೆಕ್ಚರ್ ವೈಸ್ ಸಖತ್ತಾಗಿದೆ. ಕೊನೆಯದಾಗಿ ನಾವು ಮತ್ತೆ ಮೈಸೂರು ಅರಮನೆಗೆ ಬಂದಿದ್ದೀವಿ. ಯಾಕೆ ಅಂದರೆ ಪ್ರತಿದಿನ ರಾತ್ರಿ 7ರಿಂದ 8 ಗಂಟೆವರೆಗೆ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೆಯುತ್ತೆ. ಇದರಲ್ಲಿ ನಮ್ಮ ಕನ್ನಡದ ಜನಪ್ರಿಯ ಕಲಾವಿದರಾದಂಥ ರಮೇಶ್ ಸರ್, ಶ್ರೀನಾಥ್ ಸರ್, ಜಯಂತಿ ಅಮ್ಮ ಹೀಗೆ ಮುಂತಾದ ಕಲಾವಿದರ ಧ್ವನಿಯಲ್ಲಿ ಅರಮನೆಯ ಇತಿಹಾಸ ಮತ್ತು ವೈಭವವನ್ನು ಕೇಳಿ ತಿಳ್ಕೋಬಹುದು. ಮೈಸೂರು ಅರಮನೆಗೆ ಭಗವಂತ ಅವನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆಯಲ್ಲಿ ಬಂತು. ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿ ಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿಧ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ತಾಯಿ, ನೀನು ಯಾರು? ನನ್ನ ಹೆಸರು ಕಾವೇರಿ. ದೇವತೆಗಳೇ ಕೇಳಿ, ಅಷ್ಟ ದಿಕ್ಪಾಲಕರೇ ಕೇಳಿ, ಪಂಚಭೂತಗಳೇ ಕೇಳಿ, ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ. ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ಅರಸನಿಗೆ ಮಕ್ಕಳಾಗದಿರಲಿ. ಪಕ್ಕದ ರಾಜ್ಯ ತಿರುಚನಾಪಳ್ಳಿಯಲ್ಲಿ ಒಬ್ಬ ಜಗಜೆಟ್ಟಿ ಅವನೇ. ಅವನನ್ನು ಯಾರು ಇಲ್ಲಿಯವರೆಗೂ ಸೋಲಿಸಿದವರಿಲ್ಲ. ಅವನು ತನ್ನ ಚಲನವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ. ಯಾರಾದ್ರೂ ಸವಾಲು ಹಾಕೋರಿದ್ರೆ ಚಲನವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು. ಕೇಳ್ರಪ್ಪ ಕೇಳ್ರಿ. ಮಂತ್ರಮುಗ್ಧರಾಗಿದ್ದರು. ರಣಧೀರ ಕಂಠೀರವ ನರಸರಾಜ ಒಡೆಯರು ಬಿಜಾಪುರದ ರಣದುಲ್ಲಾ ಖಾನ್, ಮಧುರೆಯ ನಾಯಕ ಹಾಗೂ ಮಾಗಡಿ ಕೆಂಪೇಗೌಡರನ್ನು ಸೋಲಿಸಿದರು. ರಾಜ್ಯ ವಿಸ್ತರಿಸಿದರು. ತಮ್ಮದೇ ಟಂಕಸಾಲೆ ಆರಂಭಿಸಿ ಕಂಠೀರಾಯಪ್ಪಣ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದರು. ಮೈಸೂರಿನ ಇತಿಹಾಸದಲ್ಲಿ ಆದರ್ಶ ದೊರೆ ಎನಿಸಿಕೊಂಡರು. ಮುಮ್ಮಡಿ ಕೃಷ್ಣರಾಜ ಒಡೆಯರು
ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಮೈಸೂರು ಅರಮನೆಯ ಸಾಹಸ ಗಾಥೆಯನ್ನು ಶಬ್ದ ಬೆಳಕಿನಾಟದ ಜೊತೆ ಕೇಳಿ ಮೈನ್ ರೋಮಾಂಚನವಾದದ್ದಂತೂ ನಿಜ. ಇದರೊಂದಿಗೆ ನಮ್ಮ ಮೈಸೂರಿನ ಪ್ರಯಾಣದ ಕಥೆ ಕೂಡ ಮುಕ್ತಾಯ ಆಗುತ್ತೆ. ಮತ್ತೆ ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಬಾಯಿ ತುಂಬ ನಗ್ತಾಯಿರಿ, ಮನಸ್ಸು ತುಂಬ ಖುಷಿಯಾಗಿರಿ. ನಮಸ್ಕಾರ.